ರಷ್ಯಾ ಮತ್ತು ಯುಕ್ರೇನ್ ವಾರಲ್ಲಿ ಅತಿ ದೊಡ್ಡ ಡ್ರೋನ್ ಸ್ಟ್ರೈಕ್ ಕಳೆದ 3 ವರ್ಷಗಳಲ್ಲಿ ಯಾವುದು ಅಂತ ಕೇಳಿದರೆ ನಿಮಗೆ ಶಾಕ್ ಆಗುತ್ತೆ. ಅದು ಯಾವುದೇ ಒಂದು ಯುದ್ಧದ ಮೈದಾನದಲ್ಲಿ ಆದದ್ದು ಡ್ರೋನ್ ಸ್ಟ್ರೈಕ್ ಅಲ್ಲ, ಬದಲಾಗಿ ಯುಕ್ರೇನ್ನ ಡ್ರೋನ್ ದಾಳಿ ಡೈರೆಕ್ಟ್ ಆಗಿ ರಷ್ಯನ್ ಪ್ರೆಸಿಡೆಂಟ್ ವ್ಲಾಡಿಮಿರ್ ಪುಟಿನ್ ಅವರ ಮನೆ ಮೇಲೆ ಆದದ್ದು. ಸುಮಾರು 90ಕ್ಕಿಂತ ಹೆಚ್ಚಿನ ಡ್ರೋನ್ಗಳು ರಷ್ಯನ್ ಪ್ರೆಸಿಡೆಂಟ್ ವ್ಲಾಡಿಮಿರ್ ಪುಟಿನ್ ಅವರ ಮನೆ ಮೇಲೆ ದಾಳಿ ಮಾಡಿದ್ವು. ಆದರೆ ಈ ದಾಳಿ ಯುದ್ಧ ಗೆಲ್ಲೋಕ್ಕಾಗಲಿ ಅಥವಾ ರಷ್ಯನ್ ಭೂಮಿಯನ್ನು ಕಬಳಿಸೋಕ್ಕಾಗಲಿ ಅಲ್ಲ, ಹೊರತು ಇಡೀ ಜಗತ್ತಿಗೆ ಮತ್ತು ರಷ್ಯಾಗೆ ಒಂದು ಮೆಸೇಜ್ ಕಳಿಸೋಕೆ. ಅದನ್ನ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಚರ್ಚೆ ಮಾಡೋಣ. ಹೀಗಾಗಿ ನಮ್ಮ ವಿಡಿಯೋವನ್ನ ಕೊನೆಯವರೆಗೂ ನೋಡಿ. ನಮ್ಮ ಚಾನೆಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ತರ ಜಿಯೋ ಪಾಲಿಟಿಕ್ಸ್ ಮೇಲೆ ಡಿಟೇಲ್ಡ್ ಮತ್ತೆ ಡೀಪ್ ಡಿಸ್ಕಷನ್ಸ್ ಮತ್ತೆ ಅನಾಲಿಸಿಸ್ ಅನ್ನ ನಿಮ್ಮ ಮುಂದೆ ತರ್ತಾ ಇರ್ತೀನಿ. ಹೀಗಾಗಿ ಈ ನಮ್ಮ ಚಾನೆಲ್ ಸಪೋರ್ಟ್ ಮಾಡೋಕೆ ನಮ್ಮ ಚಾನೆಲ್ನ ಮೆಂಬರ್ ಕೂಡ ಆಗಿ ನೀವು ಜಾಯಿನ್ ಆಗ್ಬೋದು. ಅಲ್ಲಿ ನಾವು ಮೆಂಬರ್ಸ್ಗಾಗಿ ಸ್ಪೆಷಲ್ ವಿಡಿಯೋಸ್ ಮತ್ತೆ ಲೈವ್ ಸೆಷನ್ಸ್ಗಳನ್ನ ಮಾಡ್ತಾ ಇರ್ತೀನಿ. ಹಾಗಾದ್ರೆ ಬನ್ನಿ ವಿಡಿಯೋವನ್ನ ಮುಂದುವರ್ಸೋಣ. ಸೊ ಮೊಟ್ಟ ಮೊದಲಿಗೆ ಯುಕ್ರೇನ್ ಈ ಟೈಮಲ್ಲಿನೇ ಯಾಕೆ ಡ್ರೋನ್ ದಾಳಿಯನ್ನ ಅದು ಪುಟಿನ್ ಅವರ ಮನೆ ಮೇಲೆ ಯಾಕೆ ಮಾಡಬೇಕಾಗಿತ್ತು? ಇದಕ್ಕೆ ನಾವು ನೋಡ್ತಾ ಹೋದ್ರೆ 1-2-3 ಕಾರಣಗಳು ಸಿಗ್ತವೆ. ಮೊದಲನಿಗೆ ಏನಂತಂದ್ರೆ, ಈಗ ಟ್ರಂಪ್ ಒಂದು ಪೀಸ್ ಪ್ಲಾನ್ ಅನ್ನ ಅನೌನ್ಸ್ ಮಾಡಿದ್ದಾರೆ. ಯುಕ್ರೇನ್ ಜೊತೆ ಮಾತುಕತೆ ಮಾಡಿ ರಷ್ಯಾ ಮುಂದೆ ಒಂದು ಪೀಸ್ ಪ್ಲಾನ್ ಅನ್ನ ಇಡಬೇಕು ಅಂತ ಹೇಳಿ ಟ್ರಂಪ್ ಯೋಚನೆ ಮಾಡಿದ್ದಾರೆ. ಅದಕ್ಕೆ ಒಂದು ಡೇಟ್ ಕೂಡ ಫಿಕ್ಸ್ ಆಗಿದೆ. ಹತ್ತಿರದಲ್ಲೇನೆ ಈ ಪೀಸ್ ಬಗ್ಗೆ ಒಂದು ಡಿಟೇಲ್ ಮೀಟಿಂಗ್ ಕೂಡ ನಡೀತದೆ. ಆ ಮೀಟಿಂಗ್ ಅಲ್ಲಿ ರಷ್ಯಾ ಮತ್ತೆ ಯುಕ್ರೇನ್ ಕೆಲವು ಕಂಡೀಷನ್ಸ್ಗಳನ್ನ ಒಪ್ಕೊಂಡ್ರೆ ಈಗ ಈ ಸಮರಕ್ಕೆ ಒಂದು ಅಂತ್ಯವನ್ನ ಹಾಡಬಹುದು ಅಂತ ಹೇಳಿ ಟ್ರಂಪ್ ಎಲ್ಲ ಕಡೆ ಹೇಳ್ತಾ ಇದ್ದಾರೆ. ಆದ್ರೆ ಯುಕ್ರೇನ್ಗೆ ಈ ಪೀಸ್ ಪ್ಲಾನ್ ಆಗಿರ್ಬೋದು ಅಥವಾ ಈ ಡಿಸ್ಕಷನ್ಸ್ ಅಥವಾ ಈ ಸಂಧಾನದಲ್ಲಿ ಹಾಕಿರೋ ಕೆಲವೊಂದು ಕಂಡೀಷನ್ಸ್ ಯುಕ್ರೇನ್ಗೆ ಒಪ್ಪಿಗೆ ಆಗ್ತಾ ಇಲ್ಲ. ಈ ಕಾರಣಕ್ಕೆ ಸಂಧಾನ ಸಭೆಯನ್ನ ಹೇಗಾದ್ರೂ ಮಾಡಿ ಕಡೆಗಣಿಸಬೇಕು ಅಥವಾ ರಷ್ಯಾವನ್ನ ಇನ್ನೂ ಪ್ರೊವೋಕ್ ಮಾಡಿಸಿ ರಷ್ಯಾ ಕಡೆಯಿಂದ ಇನ್ನೂ ದೊಡ್ಡ ದಾಳಿಯನ್ನ ನಾವು ಮಾಡಿಸ್ಕೊಂಡ್ರೆ ನಮಗೇನಾದ್ರೂ ಈ ಪೀಸ್ ಪ್ಲಾನ್ ಅಲ್ಲಿ ಹೆಚ್ಚಿನ ಸಪೋರ್ಟ್ ಸಿಗತ್ತಾ ಅಥವಾ ಹೆಚ್ಚಿನ ಕಂಡೀಷನ್ಸ್ ರಷ್ಯಾ ಮೇಲೆ ಏನಾದ್ರೂ ಹಾಕೋಕ್ಕಾಗತ್ತಾ ಅಂತ ಹೇಳಿ ಒಂದು ಆಂಗಲ್ ದಿಂದ ಕೂಡ ನಾವು ಇದನ್ನ ನೋಡ್ಬೋದು. ಹಾಗಾದ್ರೆ ಒಂದು ದೊಡ್ಡ ಯುದ್ಧವನ್ನ ಇಷ್ಟು ದಿನ ಆಗದೆ ಇರುವ ಅಟ್ಯಾಕ್ ಈಗ ಇನ್ನೇನು ಒಂದು ಶಾಂತಿ ಸಂಧಾನ ನಡಿಬೇಕಾದ್ರೆ ಯುಕ್ರೇನ್ ರಷ್ಯಾ ಮೇಲೆ ಒಂದು ಮಾಡಿದ ದಾಳಿ ಆದ್ರೂ ಯಾಕೆ? ಇದನ್ನ ನಾವು ನೀಟಾಗಿ ಕಾಮಾಗಿ ಯಾವುದೇ ಪ್ರೊಪಗಂಡ ಇಲ್ಲದೆ ಅನಾಲಿಸಿಸ್ ಅನ್ನ ಮಾಡೋಣ. ಸೊ ಮೊಟ್ಟ ಮೊದಲಿಗೆ ಒಂದು ಬ್ಯಾಕ್ ಗ್ರೌಂಡ್ ಅನ್ನ ಅರ್ಥ ಮಾಡ್ಕೊಳ್ಳೋಣ. ಬ್ಯಾಕ್ ಗ್ರೌಂಡ್ ಏನಪ್ಪಾ ಅಂತಂದ್ರೆ, ಯುಕ್ರೇನ್ ರಷ್ಯನ್ ಪ್ರೆಸಿಡೆಂಟ್ ವ್ಲಾಡಿಮಿರ್ ಪುಟಿನ್ ಅವರ ಮನೆ ಮೇಲೆ 90ಕ್ಕಿಂತ ಹೆಚ್ಚಿನ ಡ್ರೋನ್ಸ್ ಗಳನ್ನ ತಗೊಂಡು ಹೋಗಿ ದಾಳಿಯನ್ನ ಮಾಡ್ತದೆ. ಸೊ ರಷ್ಯಾ ಪ್ರಕಾರ ನಮಗೆ ಯಾವುದೇ ಒಂದು ದೊಡ್ಡ ಪ್ರಮಾಣದ ಹಾನಿ ಆಗಿಲ್ಲ ಅಂದ್ರೂ ಇದೊಂದು ಕೆಟ್ಟ ನಡೆ ಯುಕ್ರೇನ್ದಿಂದ ಅಂತ ಹೇಳಿ ರಷ್ಯಾ ಹೇಳ್ತದೆ. ಯಾಕಂತಂದ್ರೆ ನೀವು ಒಂದು ರಷ್ಯನ್ ಪ್ರೆಸಿಡೆಂಟ್, ಒಂದು ದೇಶದ ಪ್ರೆಸಿಡೆಂಟ್ ಅನ್ನೇ ನೀವು ದಾಳಿ ಮಾಡಿ ಅವರ ಜೀವವನ್ನ ತೆಗೆಯುವ ಒಂದು ಪ್ರಯತ್ನ ಮಾಡಿದ್ರೆ ಇದು ಸಾಮಾನ್ಯವಾದ ಯುದ್ಧ ಆಗೋದಿಲ್ಲ, ಬದಲಾಗಿ ಈ ಯುದ್ಧ ಒಂದು ಇನ್ನೊಂದು ಲೆವೆಲ್ಗೆ ಹೋಗುವ ಎಲ್ಲ ಸಾಧ್ಯತೆ ಇದೆ ಅಂತ ಹೇಳಿ ರಷ್ಯಾ ಹೇಳ್ತದೆ. ಜೊತೆಗೆ ಮೊನ್ನೆ ಇಂಡಿಯಾ ಮತ್ತೆ ಪಾಕಿಸ್ತಾನ ಯುದ್ಧ ಆಗ್ಬೇಕಾದ್ರೆ ಭಾರತ ಯಾವುದೇ ಒಂದು ಪಾಕಿಸ್ತಾನದ ಮಿಲಿಟರಿ ಹೆಡ್ ಆಗಲಿ, ಅವರ ಮನೆ ಆಗಲಿ ಅಥವಾ ಅವರ ಆಫೀಸ್ಗಾಗ್ಲಿ ದಾಳಿ ಮಾಡಿರಲಿಲ್ಲ. ಅದೇ ತರ ಪಾಕಿಸ್ತಾನ ಕೂಡ ನಮ್ಮ ಪಾರ್ಲಿಮೆಂಟ್ ಆಗಿರ್ಬೋದು ಅಥವಾ ಪ್ರೈಮ್ ಮಿನಿಸ್ಟರ್ ಮೋದಿ ಅವರ ಮನೆಗಾಗಿರ್ಬೋದು ಅದ್ರ ಮೇಲೆ ಯಾವುದೇ ಒಂದು ದಾಳಿ ಮಾಡಿರಲಿಲ್ಲ. ಸಪೋಸ್ ಆ ತರ ಏನಾದ್ರೂ ದಾಳಿ ಆಗಿದ್ದಂದ್ರೆ ಅವಾಗ ಯುದ್ಧ 3-4 ದಿನಗಳಲ್ಲಿ ನಿಲ್ಲುವ ಸಾಧ್ಯತೆ ಇರ್ತಿರ್ಲಿಲ್ಲ. ಬದಲಾಗಿ ಅದು ಒಂದು ದೊಡ್ಡ ಪ್ರಮಾಣ ಅಥವಾ ಇನ್ನೊಂದು ಹಂತಕ್ಕೆ ಆ ಯುದ್ಧ ಹೋಗುವ ಸಾಧ್ಯತೆ ಇರ್ತಾ ಇತ್ತು. ಸೊ ಇದೇ ಸಿಚುವೇಶನ್ ಅನ್ನ ನಾವು ರಷ್ಯಾ ಮತ್ತೆ ಯುಕ್ರೇನ್ಗೆ ಅಪ್ಲೈ ಮಾಡಿದಾಗ, ಯುಕ್ರೇನ್ ಈಗ ರಷ್ಯನ್ ಪ್ರೆಸಿಡೆಂಟ್ ಅವರ ಮನೆ ಮೇಲೆ ದಾಳಿ ಮಾಡಿದಾಗ ಯುದ್ಧ ಈಗ ಏನು ಫ್ರಂಟ್ ಲೈನ್ ಅಲ್ಲಿ ನಡೀತಾ ಇತ್ತು ಅಂದ್ರೆ ಬಾರ್ಡರ್ಸ್ ಗಳಲ್ಲಿ ನಡೀತಾ ಇತ್ತು, ಈಗ ಆ ಬಾರ್ಡರ್ ದಾಟಿ ರಷ್ಯಾ ಒಳಗಡೆ ಯುದ್ಧವನ್ನ ಯುಕ್ರೇನ್ ತಗೊಂಡು ಹೋಗಿದೆ. ಇದರ ಮೂಲಕ ಜಗತ್ತಿಗೆ ಒಂದು ಮೆಸೇಜ್ ಅನ್ನ ಮತ್ತೆ ರಷ್ಯಾಗೆ ಒಂದು ಮೆಸೇಜ್ ಅನ್ನ ಏನ್ ಸಾರಿದೆ ಅಂತಂದ್ರೆ, ನೀವು ಯುದ್ಧವನ್ನ ಬರೀ ನಿಮ್ಮ ಬಾರ್ಡರ್ಸ್ ಗಳಲ್ಲಿ ನೀವು ಫೈಟ್ ಮಾಡ್ಬೋದು ಅಂತ ಹೇಳಿ ಅನ್ಕೋಬೇಡಿ, ಬದಲಾಗಿ ನಿಮ್ಮ ಮನೆ ಒಳಗಡೆ ನುಗ್ಗಿ ನಿಮಗೆ ನಾವು ಹೊಡೆಯುವ ಎಲ್ಲ ಸಾಮರ್ಥ್ಯವನ್ನ ಹೊಂದಿದ್ದೇವೆ ಅಂತ ಹೇಳಿ ಯುಕ್ರೇನ್ ಇದರ ಮೂಲಕ ಒಂದು ಮೆಸೇಜ್ ಅನ್ನ ಜಗತ್ತಿಗೆ ಮತ್ತೆ ರಷ್ಯಾಗೆ ಕಳಿಸ್ಕೊಟ್ಟಿದೆ. ಆದ್ರೆ ವಿಷಯ ಇಲ್ಲೇ ಬಂದು ಇಂಟ್ರೆಸ್ಟಿಂಗ್ ಆಗೋದು ಏನು ಅಂತಂದ್ರೆ, ಒಂದ್ ಕಡೆ ರಷ್ಯಾ ಯುಕ್ರೇನ್ ನಮ್ಮ ಮೇಲೆ ದಾಳಿ ಮಾಡಿದೆ ಡ್ರೋನ್ ಮೂಲಕ ಅಂತ ಹೇಳಿ ಹೇಳ್ಕೊಂಡು ಬರ್ತಾ ಇದ್ರೆ, ಆ ಕಡೆ ಝೆಲೆನ್ಸ್ಕಿ ಅವರು ಅಂದ್ರೆ ಯುಕ್ರೇನ್ ಪ್ರೆಸಿಡೆಂಟ್ ಝೆಲೆನ್ಸ್ಕಿ ಇಲ್ಲ ಆತರ ಯಾವುದೇ ದಾಳಿಯನ್ನ ನಾವು ಮಾಡಿಲ್ಲ, ರಷ್ಯಾದ ಹತ್ರ ಏನಿದೆ ಪ್ರೂಫ್, ರಷ್ಯಾ ಇದನ್ನ ಬೇಕು ಅಂತಲೇ ಒಂದು ಕಟ್ಟುಕತೆಯನ್ನ ನಿರ್ಮಿಸ್ತಾ ಇದೆ, ಇದರ ಮೂಲಕ ಮುಂದೆ ಬರುವ ಶಾಂತಿ ಸಂಧಾನದಲ್ಲಿ ಶಾಂತಿ ಯಾವುದೇ ತರಹದ ಆಗ್ಬಾರ್ದು, ಆಮೇಲೆ ಯುಕ್ರೇನ್ ಮೇಲಿನ ಈ ಯುದ್ಧ ಕಂಟಿನ್ಯೂ ಆಗಿ ಉಳಿಬೇಕು ಅನ್ನೋ ಒಂದು ಕಾರಣ ಇಟ್ಟುಕೊಂಡು ಪುಟಿನ್ ಅವರು ಒಂದು ಸುಳ್ಳು ಸುದ್ದಿಯನ್ನ ಹಬ್ಬಿಸ್ತಾ ಇದ್ದಾರೆ ಅಂತ ಹೇಳಿ ಝೆಲೆನ್ಸ್ಕಿ ಅವರು ಆಪಾದನೆಯನ್ನ ಮಾಡ್ತಾ ಇದ್ದಾರೆ. ಆದರೆ ರಾಯ್ಟರ್ಸ್ ನಲ್ಲಿ ಒಂದು ಸುದ್ದಿ ಪ್ರಕಟ ಆಗತ್ತೆ. ಏನು ಅಂತಂದ್ರೆ, ಅಮೆರಿಕನ್ ಇಂಟೆಲಿಜೆನ್ಸ್ ಅವರು ಈ ದಾಳಿ ಬಗ್ಗೆ ಒಂದು ಇನ್ವೆಸ್ಟಿಗೇಷನ್ ಮಾಡಿದಾಗ ಅವರಿಗೆ ಗೊತ್ತಾಗುವ
ಸಂಗತಿ ಏನಾಗಿತ್ತಂತಂದ್ರೆ ಪುಟಿನ್ ಮನೆ ಮೇಲೆ ದಾಳಿ ಮಾಡಿರೋದು ಜೆಲೆನ್ಸ್ಕಿಯಿಂದ ಬಂದ ಆದೇಶ ಆಗಿರಲಿಲ್ಲ ಹೊರತು ಯುಕ್ರೇನ್ನ ಒಂದು ಸೆಕ್ಯೂರಿಟಿ ಸರ್ವಿಸ್ ವಿಂಗ್ ಏನಿದೆ ಆ ವಿಂಗ್ ಅವರು ಸ್ವಂತ ಡಿಸಿಷನ್ ತಗೊಂಡು ಪುಟಿನ್ ಮನೆ ಮೇಲೆ ದಾಳಿ ಮಾಡಿದ್ದಾರೆ ಅಂತ ಹೇಳಿ ಒಂದು ರಿಪೋರ್ಟ್ ನಮಗೆ ಈ ರಾಯ್ಟರ್ಸ್ ಮೂಲಕ ಒಂದು US ಇಂಟೆಲಿಜೆನ್ಸ್ ಇನ್ವೆಸ್ಟಿಗೇಷನ್ ಪ್ರಕಾರ ನಮಗೆ ಗೊತ್ತಾಗ್ತದೆ. ಸೊ ಇದು ಏನು ಸೂಚಿಸ್ತಾ ಇದೆ ಅಂತಂದ್ರೆ ಈ ಸುದ್ದಿ ಏನಾದರೂ ನಿಜ ಆಗಿತ್ತು ಅಥವಾ ಈ US ಇಂಟೆಲಿಜೆನ್ಸ್ ಇನ್ವೆಸ್ಟಿಗೇಷನ್ ಏನಾದರೂ ನಿಜ ಆಗಿತ್ತು ಅಂತಂದ್ರೆ ಇಲ್ಲಿ ನಮಗೆ ಡಿಸಿಷನ್ಸ್ ಎಲ್ಲವೂ ಜೆಲೆನ್ಸ್ಕಿ ತಗೊಳ್ತಾ ಇಲ್ಲ ಅಂತ ಹೇಳಿ ನಮಗೆ ಗೊತ್ತಾಗುತ್ತೆ. ಇಲ್ಲಿ ಯುಕ್ರೇನ್ ಯುದ್ಧದ ವಿಷಯದಲ್ಲಿ ಎಲ್ಲಾ ಡಿಸಿಷನ್ಸ್ಗಳು ಜೆಲೆನ್ಸ್ಕಿ ತಗೊಳ್ತಾ ಇಲ್ಲ, ಬದಲಾಗಿ ಯುಕ್ರೇನ್ ಸರ್ಕಾರದಲ್ಲಿನೇ ಬೇರೆ ಬೇರೆ ಗುಂಪುಗಳಿವೆ. ಆ ಒಂದೊಂದು ಗುಂಪುಗಳಿಗೆ ಬೇರೆಯವರ ಸಪೋರ್ಟ್ ಇದೆ, ಅವರವರ ಒಂದು ಥಿಂಕಿಂಗ್ ಆಗಿರ್ಬೋದು, ಐಡಿಯಾಲಜಿ ಭಿನ್ನವಾಗಿದೆ. ಹೀಗಾಗಿ ಸಪೋಸ್ ಈ ಯುಕ್ರೇನ್ ಸೆಕ್ಯೂರಿಟಿ ಸರ್ವಿಸ್ ಏನಾದರೂ ನಿಜವಾಗ್ಲೂ ದಾಳಿ ಮಾಡಿತ್ತಂತಂದ್ರೆ ಇದು ಯುಕ್ರೇನ್ ನಲ್ಲಿ ನಡೀತಿರುವ ಒಂದು ಲೀಡರ್ಶಿಪ್ ಕೊರತೆ ಅಥವಾ ಲೀಡರ್ಶಿಪ್ ಕ್ರೈಸಿಸ್ ಅನ್ನ ಸೂಚನೆ ಮಾಡ್ತದೆ. ಹಾಗಾದ್ರೆ ಈ ಗುಂಪನ್ನ ಯಾರು ಸಪೋರ್ಟ್ ಮಾಡ್ತಾ ಇದ್ದಾರೆ? ಸೊ ಜೆಲೆನ್ಸ್ಕಿ ಇದರ ಆದೇಶ ಕೊಟ್ಟಿರ್ಲಿಲ್ಲ ಅಂತಂದ್ರೆ ಯುರೋಪ್ ಏನಾದರೂ ಈ ಗುಂಪಿಗೆ ಸಪೋರ್ಟ್ ಮಾಡ್ತಾ ಇದೆಯಾ? ಯಾಕಂತಂದ್ರೆ ಯುರೋಪ್ ಈ ಗುಂಪಿಗೆ ಏನಾದರೂ ಸಪೋರ್ಟ್ ಮಾಡಿ ಈ ಮುಂದೆ ಬರುವ ಶಾಂತಿ ಸಂಧಾನವನ್ನ ಹೇಗಾದ್ರೂ ಮಾಡಿ ಹಾಳು ಮಾಡಬೇಕು, ಅಥವಾ ರಷ್ಯಾ ಈ ಶಾಂತಿ ಸಂಧಾನದಲ್ಲಿ ಒಂದು ಹೆಜ್ಜೆ ಮುಂದೆ ಹೋಗಬಾರ್ದು, ಅದಕ್ಕೆ ಯಾವುದೇ ತರಹದ ಅಡ್ವಾಂಟೇಜ್ ಸಿಗಬಾರ್ದು ಅಂತ ಹೇಳಿ ಏನಾದರೂ ಯುರೋಪ್ ಯುಕ್ರೇನ್ ಸೆಕ್ಯೂರಿಟಿ ಸರ್ವಿಸ್ ಮೂಲಕ ದಾಳಿಯನ್ನ ಮಾಡಿಸಿ ರಷ್ಯಾಗೆ ಒಂದು ಮೆಸೇಜ್ ಅನ್ನ ಕಳಿಸುವ ಪ್ರಯತ್ನ ಏನಾದರೂ ಮಾಡಿದ್ದಾರಾ? ಯಾಕಂತಂದ್ರೆ ಯುರೋಪ್ಗೆ ಈ ರಷ್ಯಾ ಮತ್ತು ಯುಕ್ರೇನ್ ಯುದ್ಧ ನಿಲ್ಲಿಸೋದು ಖಂಡಿತವಾಗ್ಲೂ ಇಷ್ಟ ಇಲ್ಲ. ಅಮೆರಿಕನ್ ಪ್ರೆಸಿಡೆಂಟ್ ಟ್ರಂಪ್ ಈ ಯುದ್ಧವನ್ನ ನಾನು ನಿಲ್ಲಿಸ್ತೇನೆ, ಶಾಂತಿ ಸಂಧಾನವನ್ನ ನಡೆಸಿ ಶಾಂತಿಯನ್ನ ನಾನು ಸ್ಥಾಪನೆ ಮಾಡಿಸ್ತೇನೆ, ಇಬ್ಬರಿಗೂ ನ್ಯಾಯ ಕೊಡಿಸುವ ಒಂದು ಸಂಧಾನವನ್ನ ನಾನು ಮಾಡಿಸ್ತೇನೆ ಅಂತ ಹೇಳಿ ಟ್ರಂಪ್ ಹೇಳ್ಕೊಂಡು ಬರ್ತಾ ಇದ್ದಾರೆ. ಇದು ಒಂದ್ ಕಡೆ ಆದ್ರೆ, ಇನ್ನೊಂದು ಕಡೆ ಯುರೋಪ್ಗೆ ಈ ಶಾಂತಿ ಸಂಧಾನ ಇಷ್ಟ ಇಲ್ಲ. ಬದಲಾಗಿ ಯುರೋಪ್ ಏನ್ ಹೇಳ್ತಿದೆ, ನೀವು ಶಾಂತಿ ಸಂಧಾನ ಮಾಡೋದನ್ನ ಬಿಟ್ಟು ಅಮೆರಿಕದಿಂದ ನೀವು ಎಲ್ಲ ವೆಪನ್ಸ್ ಅನ್ನ ಯುಕ್ರೇನ್ಗೆ ಕೊಡಿ, ಆ ವೆಪನ್ಸ್ಗೆ ಖರ್ಚಾಗುವ ವೆಚ್ಚವನ್ನು ಕೂಡ ನೀವು ಮತ್ತೆ ನಾವು ಸೇರಿ ಭರಿಸೋಣ, ಈ ಯುದ್ಧವನ್ನ ನಾವು ಕಂಟಿನ್ಯೂ ಇಡೋಣ. ಯಾಕಂತಂದ್ರೆ ನಾವು ಈ ಯುದ್ಧವನ್ನ ಏನಾದ್ರೂ ಮಾಡಿ ನಿಲ್ಲಿಸ್ಬಿಟ್ರೆ ರಷ್ಯಾ ನಾಳೆ ಯುಕ್ರೇನ್ ಕಬಳಿಸೋದು ಅಷ್ಟೇ ಅಲ್ಲ, ಮುಂದೆ ಯುರೋಪ್ ದೇಶಗಳಿಗೂ ಬಂದು ಕಬಳಿಸುವ ಎಲ್ಲ ಸಾಧ್ಯತೆ ಇದೆ. ಹೀಗಾಗಿ ಇದೇ ಒಂದು ಒಳ್ಳೆ ಆಪರ್ಚುನಿಟಿ, ಹೇಗಾದ್ರೂ ಮಾಡಿ ರಷ್ಯಾವನ್ನ ನಾವು ಇಲ್ಲೇ ತಡೆದು ಅದನ್ನ ನಾಶ ಮಾಡಬೇಕು ಅಂತ ಹೇಳಿ ಯುರೋಪ್ನ ಒಂದು ವಿಚಾರ ಇದೆ. ಸೊ ಈ ಕಾರಣಕ್ಕೆ ಯುರೋಪ್ ಮೇಲೇನೂ ಕೂಡ ಸಾಕಷ್ಟು ಸಂಶಯ ಬರ್ತಾ ಇದೆ. ಕಳೆದ 3-4 ವರ್ಷಗಳಲ್ಲಿ ಆಗದೇ ಇರುವಂತಹ ಇಂಥ ಒಂದು ದೊಡ್ಡ ದಾಳಿ ಈಗ ಯಾಕೆ ಆಗ್ತಾ ಇದೆ ಅಂತ ಹೇಳಿ ನೀವೇನಾದ್ರೂ ಪ್ರಶ್ನೆ ಕೇಳಿದ್ರೆ ಅದಕ್ಕೆ ಒಂದು ಮುಖ್ಯವಾದ ಕಾರಣನೇ ಈ ಶಾಂತಿ ಸಂಧಾನ. ಮುಂಬರುವ ದಿನಗಳಲ್ಲಿ ಈ ಶಾಂತಿ ಸಂಧಾನದಲ್ಲಿ ಏನಾದರೂ ಶಾಂತಿ ಸ್ಥಾಪನೆಯಾಗಿ ಸೀಸ್ ಫೈರ್ ಅನೌನ್ಸ್ ಮಾಡಿಬಿಟ್ರೆ ಅವಾಗ ಯುಕ್ರೇನ್ ಮತ್ತೆ ರಷ್ಯಾದ ಯುದ್ಧ ಸಂಪೂರ್ಣವಾಗಿ ನಿಂತು ಹೋಗ್ತದೆ. ಯುದ್ಧ ನಿಂತ ಮೇಲೆ ರಷ್ಯಾ ಏನಾದರೂ ಆ ಟೆರಿಟರಿ ಏನು ಅಕ್ಯುಪೈ ಮಾಡ್ಕೊಂಡಿದೆ, ಕೆಲವೊಂದು ಭಾಗಗಳನ್ನ ರಷ್ಯಾ ಈಗ ಯುದ್ಧದ ಮೂಲಕ ಅದನ್ನ ಕಬಳಿಸ್ಕೊಂಡಿದೆ, ಆವಾಗ ಶಾಂತಿ ಸಂಧಾನದಲ್ಲಿ ಖಂಡಿತವಾಗ್ಲೂ ರಷ್ಯಾ ಆ ಕಬಳಿಸಿರುವ ಜಾಗ ಆಗಿರ್ಬೋದು ಅಥವಾ ಆ ಭಾಗಗಳನ್ನ ಬಿಟ್ಟುಕೊಡುವ ಸಾಧ್ಯತೆ ಇಲ್ಲ. ಸೊ ಒಂದು ವೇಳೆ ಏನಾದರೂ ಡೊನಾಲ್ಡ್ ಟ್ರಂಪ್ ಆಯ್ತು ಈ ಭಾಗಗಳನ್ನ ರಷ್ಯಾನೇ ಇಟ್ಕೊಳ್ಳಿ, ಯುಕ್ರೇನ್ ಉಳಿದ ಏನು ಭಾಗಗಳಿದೆ ಅದನ್ನ ಕಾಪಾಡಿಕೊಂಡು ಹೋಗ್ತದೆ ಅಂತ ಹೇಳಿ ಈ ಶಾಂತಿ ಸಂಧಾನದಲ್ಲಿ ಏನಾದರೂ ಫೈನಲ್ ಡಿಸಿಷನ್ ಆದ್ರೆ ಆವಾಗ ಯುರೋಪ್ಗೆ ಚಿಂತನೆ ಏನಿರೋದು ಅಂತಂದ್ರೆ ರಷ್ಯಾ ಒಂದು ಭಾಗವನ್ನ ಕಬಳಿಸ್ಕೊಂಡು ಬಿಡ್ತು ಅಂದ್ರೆ ಇದರಲ್ಲಿ ಗೆಲುವು ರಷ್ಯಾದ ಆಯ್ತು ಅಂತ ಹೇಳಿ ಯುರೋಪ್ಗೆ ಒಂದು ಮೆಸೇಜ್ ಹೋಗ್ತದೆ. ಹಾಗಾಗಿ ರಷ್ಯಾಗೆ ಏನಾದರೂ ಪ್ರೆಷರ್ ಮಾಡಿ ಆ ಭಾಗಗಳನ್ನ ಬಿಟ್ಟುಕೊಡುವ ಸಾಧ್ಯತೆ ಇದೆಯೇ ಅನ್ಕೊಂಡು ರಷ್ಯಾ ಒಂದು ಬ್ಯಾಕ್ ಫುಟ್ ಅಲ್ಲಿ ಹೋಗ್ಲಿ, ಒಂದು ಹೆಜ್ಜೆ ಹಿಂದೆ ಹೋಗ್ಲಿ ಅಂತ ಹೇಳಿ ರಷ್ಯಾ ಮೇಲೆ ಪ್ರೆಷರ್ ಹಾಕುವ ಟ್ಯಾಕ್ಟಿಕ್ಸ್ ಕೂಡ ಆಗಿರ್ಬೋದು ಅನ್ನೋದು ನಮಗೆ ಈ ಸಿಚುವೇಶನ್ ಅನ್ನ ನೋಡಿದ್ರೆ ಅರ್ಥ ಆಗ್ತದೆ. ಆ ಕಡೆ ಟ್ರಂಪ್ ನೋಡಿದ್ರೆ ಈ ಶಾಂತಿ ಸಂಧಾನದ ಎಲ್ಲ ಕಂಡೀಷನ್ಸ್ಗಳು ಸುಮಾರು 90 to 95% ಅಷ್ಟು ಕಂಡೀಷನ್ಸ್ಗಳನ್ನ ಎರಡೂ ದೇಶಗಳು ಒಪ್ಕೊಂಡಿವೆ. ಬರೀ ಒಂದು 5%ಗೆ ನಾವು ಈಗ ಬಾರ್ಗೇನ್ ಮತ್ತೆ ಮಾತುಕತೆಯನ್ನ ನಡೆಸ್ತಾ ಇದೀವಿ. ಸೊ ಮುಂಬರುವ ಶಾಂತಿ ಸಂಧಾನದಲ್ಲಿ ಆ 5% ಕೂಡ ಬಗೆಹರಿತದೆ ಅಂತ ಹೇಳಿ ಕಾನ್ಫಿಡೆನ್ಸ್ ಕೊಟ್ಕೊಂಡು ಸ್ಟೇಟ್ಮೆಂಟ್ಸ್ ಅನ್ನ ಕೊಟ್ಕೊಂಡು ಓಡಾಡ್ತಾ ಇದ್ದಾರೆ. ಆದ್ರೆ ಟ್ರಂಪ್ ಸ್ಟೇಟ್ಮೆಂಟ್ಸ್ಗೆ ಯಾವುದೇ ತರಹದ ಸಪೋರ್ಟ್ ಆಗಿರ್ಲಿ ಅಥವಾ ಒಪ್ಪಿಗೆ ಆಗಲಿ ಅದು ರಷ್ಯಾ ಕಡೆಯಿಂದ ಬಂದಿಲ್ಲ, ಯುಕ್ರೇನ್ ಕಡೆಯಿಂದನೂ ಬಂದಿಲ್ಲ, ಮತ್ತೆ ಯುರೋಪ್ ಕಡೆಯಿಂದನೂ ಬಂದಿಲ್ಲ. ಸೊ ಹಾಗಾದ್ರೆ ಟ್ರಂಪ್ ಯಾವ ಬೇಸಿಸ್ ಮೇಲೆ ಈ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾ ಇದ್ದಾರೆ ಅನ್ನೋದು ಅವರಿಗೆ ಗೊತ್ತು. ಹೋಗ್ಲಿ, ಈ ಶಾಂತಿ ಸಂಧಾನ ಬಗ್ಗೆ ಆದ್ರೂ ನಮಗೆ ಏನು ಗೊತ್ತಿದೆ ಅಂತ ಹೇಳಿ ನಾವು ನೋಡೋದಾದ್ರೆ ಈ ಶಾಂತಿ ಸಂಧಾನದ ಬಗ್ಗೆ ಎಲ್ಲೂ ಡೀಟೇಲ್ಡ್ ಆಗಿ ಯಾವುದೇ ಪ್ರೆಸ್ ಆಗಿರ್ಬೋದು ಮೀಡಿಯಾದಲ್ಲಿ ಇದರ ಬಗ್ಗೆ ಬಂದಿಲ್ಲ. ಯಾಕಂತಂದ್ರೆ ಟ್ರಂಪ್ ಇದನ್ನ ಬಹಳ ಸೀಕ್ರೆಟಿವ್ ಆಗಿ ಇಡ್ತಾ ಇದ್ದಾರೆ. ಈ ಶಾಂತಿ ಸಂಧಾನ ಏನಾದರೂ ಲೀಕ್ ಆದ್ರೆ ಅದನ್ನ ಕೆಡಿಸುವ ಶಕ್ತಿಗಳು ಬಹಳ ಇವೆ ಅಂತ ಹೇಳಿ ಬಹುಶಃ ಅನ್ಕೊಂಡು ಅದನ್ನ ಪಬ್ಲಿಕ್ ಮಾಡ್ತಾ ಇಲ್ಲ. ಅಥವಾ ನಿಜವಾಗ್ಲೂ ಒಂದು ಶಾಂತಿ ಸಂಧಾನ ಇದೆಯಾ ಅಥವಾ ಸುಮ್ಮನೆ ಜಗತ್ತಿಗೆ ಒಂದು ಭರವಸೆಯನ್ನ ಕೊಟ್ಕೊಂಡು ಈ ಯುದ್ಧವನ್ನ ಮುಂದುವರಿಸಬೇಕು ಅನ್ನೋದು ಅವರ ಮನಸ್ಥಿತಿ ಆಗಿದೆಯಾ ಅನ್ನೋದು ಕೂಡ ನಮಗೆ ಇಲ್ಲಿ ಕ್ಲಿಯರ್ ಆಗಿ ಗೊತ್ತಾಗೋದಿಲ್ಲ. ಆದ್ರೆ ಇದನ್ನೆಲ್ಲ ನಾವು ಗಮನಿಸಿದ್ರೆ ಒಂದನ್ನ ಮಾತ್ರ ಹೇಳ್ಬೋದು,
ಬ್ಯಾಕ್ ಚಾನಲ್ ಡಿಪ್ಲೊಮಸಿ ಮಾತ್ರ ಖಂಡಿತವಾಗ್ಲೂ ಅಮೆರಿಕ ಮತ್ತೆ ಪುಟಿನ್ ನಡುವೆ ನಡೀತಾ ಇದೆ. ಯಾಕಂತಂದ್ರೆ ಅಮೆರಿಕಾಗೆ ಈ ವಾರ್ದಿಂದ ಸಾಕಷ್ಟು ಎಕನಾಮಿಕಲಿ ಆರ್ಥಿಕವಾಗಿ ನಷ್ಟ ಆಗ್ತಾ ಇದೆ, ಜೊತೆಗೆ ಯುರೋಪ್ಗೂ ಸಾಕಷ್ಟು ನಷ್ಟ ಆಗ್ತಾ ಇದೆ. ಅದರಲ್ಲೂ ಈ ನೇಟೋ ಅಲಯನ್ಸ್ ನಲ್ಲಿ ಅಮೆರಿಕ ಹೆಚ್ಚಿನ ಬಜೆಟ್ ಅನ್ನ ಅಲೋಕೇಟ್ ಮಾಡೋದ್ರಿಂದ ಅದರ ನಷ್ಟ ಕೂಡ ಅಮೆರಿಕಾಗೆ ಹೆಚ್ಚಾಗಿ ಬರ್ತಾ ಇದೆ. ಸೊ ಈ ಕಾರಣದಿಂದಾಗಿ ಈ ಯುದ್ಧವನ್ನ ನಾವು ಹೇಗಾದ್ರೂ ಮಾಡಿ ನಿಲ್ಲಿಸಿ ನಮ್ಮ ಡೊಮೆಸ್ಟಿಕ್ ಅಲ್ಲಿ ಅಂದ್ರೆ ಅಮೆರಿಕಾದಲ್ಲಿ ಇರುವ ಸಮಸ್ಯೆಗಳನ್ನ ನಾವು ಸಾಲ್ವ್ ಮಾಡಬೇಕು. ಈ ಯುದ್ಧಕ್ಕೆ ನಾವು ಹೀಗೆ ಖರ್ಚು ಮಾಡ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ಟ್ರಂಪ್ ಇಲೆಕ್ಷನ್ಗಿಂತ ಮುಂಚೆನೂ ಹೇಳ್ಕೊಂಡು ಬಂದಿದ್ರು. ಸೊ ಅದರ ಪ್ರಕಾರನೇ ಈಗ ಹೇಗಾದ್ರೂ ಮಾಡಿ ಈ ಯುದ್ಧ ನಿಂತ್ರೆ ನಮ್ಮ ಆರ್ಥಿಕತೆಗೆ ಸ್ವಲ್ಪ ಏಟು ಕಡಿಮೆ ಬೀಳ್ಬೋದು, ನಮ್ಮ ಆರ್ಥಿಕತೆಯನ್ನ ನಾವು ಹೇಗಾದ್ರೂ ಮಾಡಿ ಕಾಪಾಡ್ಕೊಳ್ಬಹುದು ಅನ್ನೋ ಒಂದು ಕಾನ್ಫಿಡೆನ್ಸ್ ದಿಂದ ಈ ಯುದ್ಧವನ್ನ ನಿಲ್ಲಿಸಬೇಕು ಅಂತ ಹೇಳಿ ಟ್ರಂಪ್ ಅನ್ಕೊಂಡಿದ್ದಾರೆ. ಇದು ಮಾತ್ರ ಮೇಲ್ನೋಟಕ್ಕೆ ನಮಗೆ ಗೊತ್ತಾಗ್ತದೆ. ಆದ್ರೆ ಈ ಯುದ್ಧವನ್ನ ಕಂಟಿನ್ಯೂ ಮಾಡಬೇಕು ಅಂತ ಹೇಳಿ ಯುರೋಪ್ನ ಕೆಲ ಶಕ್ತಿಗಳು ಪ್ರಯತ್ನ ಪಡ್ತಾ ಇವೆ. ಹಾಗಾದ್ರೆ ಇದರ ಸಾಕ್ಷಿ ನಿಮ್ಮ ಹತ್ರ ಏನಿದೆ ಅಂತ ಹೇಳಿ ಕೇಳಿದ್ರೆ, ಈಗ ತಾನೇ ಯುರೋಪಿಯನ್ ಯೂನಿಯನ್ ಏನಿದೆ ಸುಮಾರು 90 ಬಿಲಿಯನ್ ಯೂರೋಸ್ ಅಷ್ಟು ಒಂದು ಬಜೆಟ್ ಅನ್ನ ಯುಕ್ರೇನ್ಗೆ ಕೊಡಬೇಕು ಅಂತ ಹೇಳಿ ಅನೌನ್ಸ್ ಮಾಡಿದ್ದಾರೆ. 90 ಬಿಲಿಯನ್ ಯೂರೋಸ್ ಅಂತಂದ್ರೆ ಸುಮಾರು $100 ಬಿಲಿಯನ್ ಗಳಷ್ಟು ಇದು ಅಮೌಂಟ್ ಆಗ್ತದೆ. ಸೊ ಈ ಅಮೌಂಟ್ ಇಂದ ಯುಕ್ರೇನ್ಗೆ ಬೇಕಾಗಿರೋ ವೆಪನ್ಸ್ ಆಗಿರ್ಬೋದು, ಆಮೇಲೆ ಯುದ್ಧಕ್ಕೆ ಬೇಕಾಗಿರೋ ಖರ್ಚು ವೆಚ್ಚಗಳನ್ನ ಅದನ್ನ ನೀಗಿಸ್ಕೊಂಡು ಇನ್ನೂ 2 ವರ್ಷವರೆಗೂ ಈ ಯುದ್ಧವನ್ನ ಕಂಟಿನ್ಯೂ ಮಾಡಬಹುದು ಅನ್ನೋದು ಯುರೋಪ್ನ ಒಂದು ಐಡಿಯಾ ಆಗಿದೆ. ಇದೇ ಕಾರಣಕ್ಕೆ ಇಂಥ ಒಂದು ದೊಡ್ಡ ಬಜೆಟ್ ನ ಅನೌನ್ಸ್ ಮಾಡಿದ್ದಾರೆ. ಆದ್ರೆ ಇವತ್ತು ಯುರೋಪ್ನ ಪರಿಸ್ಥಿತಿ ಅಥವಾ ಅದರ ಆರ್ಥಿಕ ಪರಿಸ್ಥಿತಿ ನೋಡಿದ್ರೆ ನಾವು ಶಾಕ್ ಆಗ್ತೀವಿ. ಫ್ರಾನ್ಸ್, ಜರ್ಮನಿಗಳಲ್ಲಿ ಅವರ ವೆಲ್ಫೇರ್ ಬಜೆಟ್ ಅನ್ನ ಅವ್ರಿಗೆ ಮೀಟ್ ಮಾಡೋಕೆ ಆಗ್ತಾ ಇಲ್ಲ. ಅಲ್ಲಿ ಸೀನಿಯರ್ ಸಿಟಿಸನ್ಸ್ ಹೆಚ್ಚಾಗಿ ಇರೋದ್ರಿಂದ ಅವ್ರಿಗೆ ಪೆನ್ಷನ್ ಆಗಿರ್ಬೋದು, ಹೆಲ್ತ್ ಕೇರ್ ಆಗಿರ್ಬೋದು, ಇಂಥ ವಿಚಾರಗಳಲ್ಲಿ ಸಾಕಷ್ಟು ಆರ್ಥಿಕತೆಯಲ್ಲಿ ಅವರು ಕಷ್ಟವನ್ನ ಅನುಭವಿಸ್ತಾ ಇದ್ದಾರೆ. ಅದೇ ಇದೆಲ್ಲವೂ ಇಟ್ಕೊಂಡು ಕೂಡ ಹೇಗಾದ್ರೂ ಮಾಡಿ ರಷ್ಯಾವನ್ನ ಹೊಡಿಬೇಕು ಅನ್ನೋದು ಒಂದು ಐಡಿಯಾಲಜಿ ಇಟ್ಕೊಂಡು ಯುರೋಪ್ ಮುಂದುವರಿತಾ ಇದೆ. ಅವರು ಕೊಡೋ ಕಾರಣ ಏನಂತಂದ್ರೆ, ರಷ್ಯಾವನ್ನ ನಾವು ಈಗ ನಿಲ್ಲಿಸಲಿಲ್ಲ ಅಂತಂದ್ರೆ ರಷ್ಯಾ ಯುಕ್ರೇನ್ ಭಾಗವನ್ನು ಕಬಳಿಸ್ಕೊಂಡು ಅಲ್ಲಿಗೆ ನಿಲ್ಲೋದಿಲ್ಲ. ನಾಳೆ ಇನ್ನೊಂದು ವರ್ಷ ಅಥವಾ 2 ವರ್ಷ ಬಿಟ್ಟು ಮತ್ತೆ ಪೋಲೆಂಡ್, ಹಂಗೇರಿ ಈ ತರ ದೇಶಗಳನ್ನು ಕೂಡ ಕಬಳಿಸುವ ಎಲ್ಲ ಸಾಧ್ಯತೆ ಇದೆ ಅಂತ ಹೇಳಿ ಯುರೋಪ್ ಹೇಳ್ತಾ ಇದೆ. ಆದ್ರೆ ಹಿಸ್ಟಾರಿಕಲಿ ನಾವು ನೋಡ್ಕೊಂಡು ಬಂದಾಗ ರಷ್ಯಾ ಯಾವತ್ತು ಯುರೋಪ್ ಮೇಲೆ ಇಂಟ್ರೆಸ್ಟ್ ತೋರಿಸಿದ್ದು ನಮಗೆ ಕಾಣಿಸೋದಿಲ್ಲ. ವರ್ಲ್ಡ್ ವಾರ್ 2 ಆದ್ಮೇಲೆ ಅವ್ರು ಏನಿದ್ರು ತಮ್ಮ ಸೋವಿಯತ್ ಯೂನಿಯನ್ ದೇಶಗಳು ಏನಿವೆ ಆ ದೇಶಗಳನ್ನ ಅವ್ರ ಕಂಟ್ರೋಲ್ ಅಲ್ಲಿ ಇಟ್ಕೋಬೇಕು ಅಂತ ಹೇಳಿ ಪ್ರಯತ್ನ ಪಡ್ತಾ ಇತ್ತು ಹೊರತು ಪೋಲೆಂಡ್ ಆಗಿರ್ಲಿ, ಹಂಗೇರಿ ಆಗಿರ್ಲಿ ಅದನ್ನ ಅಟ್ಯಾಕ್ ಮಾಡ್ಕೊಂಡು ಆ ದೇಶಗಳನ್ನು ಕೂಡ ನಾವು ಸೋವಿಯತ್ ಯೂನಿಯನ್ಗೆ ಸೇರಿಸ್ಕೋಬೇಕು ಅಂತ ಹೇಳಿ ಹಿಸ್ಟ್ರಿಯಲ್ಲಿ ನಾವು ನೋಡೋದಿಲ್ಲ. ಬಟ್ ಯುರೋಪ್ಗೆ ಇದೊಂದು ಭಯ ಇದೆ. ಅದು ಭಯ ಎಷ್ಟು ನಿಜಾನ ಅಥವಾ ಸುಳ್ಳ ಅದನ್ನ ನಾವು ಮುಂದಿನ ದಿನಗಳಲ್ಲಿ ಕಾದು ನೋಡ್ಬೇಕಾಗತ್ತೆ. ಸೊ ಹೀಗಾಗಿ ನಾವು 2 ಪಾರ್ಟಿಗಳ ವಿಚಾರವನ್ನ ನಾವು ಗಮನಿಸಿದ್ರೆ ಯಾಕೋ ಈ ಯುದ್ಧ ಇಷ್ಟು ಬೇಗ ನಿಲ್ಲೋ ತರ ನಮಗೆ ಕಾಣಿಸ್ತಾ ಇಲ್ಲ. ಯಾಕಂತಂದ್ರೆ ರಷ್ಯನ್ ಅಜೆಂಡ ಇರೋದು ಯುಕ್ರೇನ್ನ ಏನು ಈ ಭಾಗಗಳನ್ನ ಕಬಳಿಸಿದೆ ಆ ಭಾಗಗಳನ್ನ ರಷ್ಯಾಗೆ ಸೇರಿಸ್ಕೊಂಡು ಅಲ್ಲಿನ ನೈಸರ್ಗಿಕ ಸಂಪತ್ತನ್ನ ಕಂಟ್ರೋಲ್ ಮಾಡಬೇಕು ಅಂತ ಹೇಳಿ ರಷ್ಯಾದ ಒಂದು ವಿಚಾರ ಆಗಿದ್ರೆ, ಈ ಕಡೆ ಯುರೋಪ್ನ ವಿಚಾರ ಏನಂತಂದ್ರೆ ಹೇಗಾದ್ರೂ ಮಾಡಿ ರಷ್ಯಾ ದೇಶವನ್ನ ಒಡೆದು ಅದರ ಶಕ್ತಿಯನ್ನ ಕುಂದಿಸೋಕೆ ನಮಗೆ ಸರಿಯಾದ ಅವಕಾಶ ಇದೆ. ಈ ಟೈಮಲ್ಲಿ ನಾವು ಹಿಂದೇಟು ಹಾಕಿ ರಷ್ಯಾವನ್ನ ಮುಗಿಸ್ಲಿಲ್ಲ ಅಂತಂದ್ರೆ ನಾಳೆ ರಷ್ಯಾ ನಮ್ಕಿನ ಶಕ್ತಿಶಾಲಿಯಾಗಿ ನಮ್ಮ ಯುರೋಪ್ ರಾಷ್ಟ್ರಗಳ ಮೇಲೆ ಅಟ್ಯಾಕ್ ಮಾಡಬಹುದು ಅಂತ ಹೇಳಿ ಒಂದು ಭಯವನ್ನ ಇಟ್ಕೊಂಡು ಅವರು ಕೂಡ ಯುದ್ಧವನ್ನ ನಿಲ್ಲಿಸೋಕೆ ತಯಾರಿಲ್ಲ. ಸೊ ಹೀಗಾಗಿ ಈ ಸಿಚುವೇಶನ್ ಇಷ್ಟು ಬೇಗ ಸಲೀಸಾಗಿ ಸಾಲ್ವ್ ಆಗೋದು ನಮಗೆ ಕಾಣಿಸ್ತಾ ಇಲ್ಲ. ರಷ್ಯಾ ಏನಾದರೂ ಈ ಯುಕ್ರೇನ್ ದಾಳಿಗೆ ಪ್ರತಿ ದಾಳಿಯಾಗಿ ಝೆಲೆನ್ಸ್ಕಿ ಮೇಲೆ ಅಟ್ಯಾಕ್ ಮಾಡಿ ಅವರ ಜೀವವನ್ನ ಏನಾದರೂ ತಗೊಂಡ್ರೆ ಅವಾಗ ಈ ಯುದ್ಧ ಎಲ್ಲಿಗೆ ಹೋಗುತ್ತೆ, ನಿಲ್ಲತ್ತೆ ಅನ್ನೋದು ಮುಂದಿನ ದಿನಗಳಲ್ಲಿ ನಮಗೆ ಗೊತ್ತಾಗ್ತದೆ. ಆದ್ರೆ ಭಾರತ, ಚೈನಾದಂಥ ದೇಶಗಳು ಈ ದಾಳಿ ಬಗ್ಗೆ ಒಂದು ಕನ್ಸರ್ನ್ ಅನ್ನ ತೋರಿಸಿದ್ದಾರೆ. ಭಾರತವು ಕೂಡ ಪುಟಿನ್ ಅವರ ಮನೆ ಮೇಲೆ ದಾಳಿ ಬಗ್ಗೆ ಒಂದು ಕನ್ಸರ್ನ್ ಅನ್ನ ವ್ಯಕ್ತಪಡಿಸಿದ್ದಾರೆ. ಅದೇ ತರ ಚೈನಾ ಕೂಡ ನಾವು ಶಾಂತಿಯನ್ನ ಕಾಪಾಡಬೇಕು ಅಂತ ಹೇಳಿ ಒಂದು ಮೆಸೇಜ್ ಅನ್ನ, ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಭಾರತದ ಇಲ್ಲಿ ಏನ್ ಪ್ಲಾನ್ ಆಗಿರ್ತದೆ ಅಂತಂದ್ರೆ, ನಾವು ಇಲ್ಲಿ ಯಾವುದೇ ಒಂದು ದೇಶದ ಪರವಾಗಿ ಸಪೋರ್ಟ್ ಮಾಡದೆ ಈ ಯುದ್ಧವನ್ನ ನಿಲ್ಲಿಸೋಕೆ ಬ್ಯಾಕ್ ಚಾನೆಲ್ ಡಿಪ್ಲೊಮಸಿ ಮೂಲಕ ಏನೇನು ಡಿಪ್ಲೊಮಸಿ ಮಾಡಬೇಕಾಗುತ್ತೋ ಅದನ್ನ ಮಾತುಕತೆ ಮೂಲಕ ಬಗೆಹರಿಸಿ ಹೇಗಾದ್ರೂ ಮಾಡಿ ಈ ಯುದ್ಧ ನಿಂತ್ರೆ ಭಾರತಕ್ಕೂ ಕೂಡ ಈ ಟ್ಯಾರಿಫ್ಸ್ನ ಸವಾಸದಿಂದ ಆಗಿರ್ಬೋದು, ಆಮೇಲೆ ರಷ್ಯನ್ ಆಯಿಲ್ ಪರ್ಚೇಸ್ ಮಾಡೋದಕ್ಕೆ ಸಾಕಷ್ಟು ಬೆದರಿಕೆ ಆಗಿರ್ಬೋದು, ಮುಕ್ತಿ ಸಿಗ್ಬೋದೇನೋ ಅಂತ ಹೇಳಿ ಒಂದು ಪ್ರಯತ್ನ ಭಾರತದ ಕಡೆಯಿಂದ ಆಗಿದೆ. ಆಮೇಲೆ ಆ ಕಡೆ ಚೈನಾ ನೋಡೋ ಆಂಗಲ್ ಬೇರೆ ಆಗಿರ್ತದೆ. ಚೈನಾ ನೋಡೋದು ಏನಂತಂದ್ರೆ, ಈ ರಷ್ಯಾ ಮತ್ತೆ ಯುಕ್ರೇನ್ ಯುದ್ಧದಿಂದ ಸಾಕಷ್ಟು ಲಾಭ ಕೂಡ ಚೈನಾಗೆ ಆಗ್ತಾ ಇದೆ. ಯಾಕಂತಂದ್ರೆ ರಷ್ಯಾ ಚೈನಾಗೆ ಅವರ ಡಿಫೆನ್ಸ್ ಮ್ಯಾನುಫ್ಯಾಕ್ಚರಿಂಗ್ ಆಗಿರ್ಬೋದು, ಬೇರೆ ಬೇರೆ ನೈಸರ್ಗಿಕ ಸಂಪತ್ತುಗಳ ಮೇಲೆ ಚೈನಾ ಮೇಲೆ ಡಿಪೆಂಡೆಂಟ್ ಆಗಿದೆ. ಆಮೇಲೆ ಚೈನಾ ಕೂಡ ಇಂಥ ಟೈಮಲ್ಲಿ ಡಿಸ್ಕೌಂಟೆಡ್ ರಷ್ಯನ್ ಆಯಿಲ್ ಕೂಡ ಪರ್ಚೇಸ್ ಮಾಡ್ತಾ ಇದೆ. ಸೊ ಹೀಗಾಗಿ ಚೈನಾ ಕೂಡ ಸಂಪೂರ್ಣವಾಗಿ ಯುದ್ಧದ ವಿರುದ್ಧವಾಗಿದೆ ಅಂತ ಹೇಳಿ ಈ ಹಂತದಲ್ಲಿ ನಾವು ಹೇಳಕ್ಕಾಗಲ್ಲ.
ಯಾಕಂತಂದ್ರೆ ಅದರ ಎಕನಾಮಿಕ್ ಇಂಟ್ರೆಸ್ಟ್ ಏನಿದೆ ಅದು ಯುದ್ಧದಿಂದ ಬೆನಿಫಿಟ್ ಆಗ್ತಾ ಇದೆ. ಈ ಬೆನಿಫಿಟ್ ಭಾರತಕ್ಕೂ ಕೂಡ ಒಂದು ಆಂಗಲ್ದಿಂದ ಆಗ್ತಾ ಇದೆ. ಯಾಕಂದ್ರೆ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಯುಕ್ರೇನ್ ಕೂಡ ಪರ್ಚೇಸ್ ಮಾಡುತ್ತೆ. ನಾವು ರಷ್ಯಾದಿಂದ ಆಯಿಲ್ ಪರ್ಚೇಸ್ ಮಾಡ್ತೀವಿ, ಆಯಿಲ್ ಅನ್ನ ರಿಫೈನ್ ಮಾಡಿ ನಾವು ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಅನ್ನ ಮಾಡ್ತೀವಿ. ಅದನ್ನ ನಾವು ಯುರೋಪ್ ಆಗಿರ್ಬೋದು ಮತ್ತೆ ಬೇರೆ ಬೇರೆ ದೇಶಗಳಿಗೂ ಕೂಡ ಇದನ್ನ ನಾವು ಟ್ರಾನ್ಸ್ಪೋರ್ಟ್ ಮಾಡ್ತೀವಿ. ಯುದ್ಧ ಏನಾದರೂ ನಿಂತು ರಷ್ಯನ್ ಆಯಿಲ್ ಡಿಸ್ಕೌಂಟ್ ಅಲ್ಲಿ ಏನು ಸಿಗ್ತಾ ಇದೆ ಅದರ ಬೆಲೆ ಮತ್ತೆ ಮಾರ್ಕೆಟ್ ಬೆಲೆ ನಾರ್ಮಲೈಸ್ ಆಯ್ತು ಅಂತಂದ್ರೆ ಅವಾಗ ನಮಗೆ ಡಿಸ್ಕೌಂಟೆಡ್ ಆಯಿಲ್ ಸಿಗೋ ಆಪರ್ಚುನಿಟಿ ಹೋಗ್ತದೆ. ಸೊ ಇದೆಲ್ಲ ಒಂದು ಕಾಂಪ್ಲಿಕೇಟೆಡ್ ಸಿಚುವೇಶನ್ಸ್ ಮತ್ತೆ ಸಿನಾರಿಯೋದಲ್ಲಿ ಭಾರತ ಈಗ ಇದೆ. ಅದೇ ತರ ನಾವು ರಿಯಾಕ್ಟ್ ಮಾಡ್ತಾ ಇದ್ದೀವಿ. ಸಿಚುವೇಶನ್ಸ್ ಚೇಂಜ್ ಆದಂಗೆ ನಮ್ಮ ಪಾಲಿಸಿ ಕೂಡ ಸ್ವಲ್ಪ ಮಟ್ಟಿಗೆ ಚೇಂಜ್ ಮಾಡ್ಕೋಬೇಕಾಗತ್ತೆ. ಸೊ ಓವರ್ ಆಲ್ ಈ ದಾಳಿಯನ್ನ ಖಂಡಿಸಿದೆ. ಭಾರತವು ಕೂಡ ಆದಷ್ಟು ಬೇಗ ಈ ಯುದ್ಧ ನಿಂತ್ರೆ ಈ ಟ್ಯಾರಿಫ್ಸ್ ಅಂತ ಪ್ರೆಷರ್ಸ್ಗಳು ಬರೋದಿಲ್ಲ. ಆಮೇಲೆ ನಾವು ಫುಲ್ ಫ್ಲೆಜ್ ಮ್ಯಾನುಫ್ಯಾಕ್ಚರಿಂಗ್ ಮಾಡಿಕೊಂಡು ಎಕ್ಸ್ಪೋರ್ಟ್ಸ್ ಮೇಲೆ ಗಮನ ಹರಿಸಬಹುದು. ಆಮೇಲೆ ಭಾರತದ ಆರ್ಥಿಕತೆಯ ಬೆಳವಣಿಗೆ ಕಡೆಗೆ ನಾವು ಗಮನ ಕೊಡಬಹುದು ಅನ್ನೋ ಒಂದು ಹೋಪ್ ಮೇಲೆ ಭಾರತ ಈಗ ನಡೀತಾ ಇದೆ. ಸೊ ಇದು ಇವತ್ತಿನ ವಿಡಿಯೋ ಆಗಿತ್ತು. ಈ ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಇದಕ್ಕೊಂದು ಲೈಕ್ ಅನ್ನ ಕೊಡಿ. ನಮ್ಮ ಚಾನೆಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ನಮ್ಮ ಚಾನೆಲ್ಗೂ ಕೂಡ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ಜೊತೆಗೆ ನಮ್ಮ ವಿಡಿಯೋಸ್ ನಿಮಗೆ ಇಷ್ಟ ಆಯ್ತು ಅಂತಂದ್ರೆ ನಮ್ಮ ಚಾನೆಲ್ಗೆ ನೀವು ಸಪೋರ್ಟ್ ಮಾಡೋಕೆ ನಮ್ಮ ಚಾನೆಲ್ನ ಮೆಂಬರ್ಶಿಪ್ ಅನ್ನ ಪಡೆದುಕೊಂಡು ನಮ್ಮ ಚಾನೆಲ್ಗೆ ನೀವು ನಿಮ್ಮ ಸಪೋರ್ಟ್ ಅನ್ನ ನೀವು ವ್ಯಕ್ತಪಡಿಸಬಹುದು. ಸೊ ಮುಂದಿನ ವಿಡಿಯೋದೊಂದಿಗೆ ಮತ್ತೊಮ್ಮೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್.